ಹಾಯ್ ಆಲ್. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ ಭಿನ್ನರಾಶಿಗಳು ಪಾಠದ ಪೇಜ್ ನಂಬರ್ 44ರಲ್ಲಿರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಇಂತಹ ಯೂಸ್ಫುಲ್ ಎಜುಕೇಷನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಿನ್ನರಾಶಿಗಳನ್ನು ಹೋಲಿಸಿ ಮತ್ತು ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ. ಅಂದರೆ ಇಲ್ಲಿ ಎರಡೆರಡು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ. ಅವೆರಡೂ ಭಿನ್ನರಾಶಿಗಳಲ್ಲಿ ಯಾವ ಭಿನ್ನರಾಶಿ ದೊಡ್ಡದು ಯಾವುದು ಚಿಕ್ಕದು ಅಂತ ಹೋಲಿಸಬೇಕು. ಈ ರೀತಿ ಲೆಕ್ಕಗಳನ್ನು ನಾವು ಹಿಂದೆ ಮಾಡಿದಂತಹ ವಿಡಿಯೋದಲ್ಲಿ ಅಂದರೆ ಅಲ್ಲಿ ಹೇಗೆ ಮಾಡಿದ್ವಿ ಅಂತ, ಒಂದೇ ಛೇದವುಳ್ಳ ಸಮಾನ ಭಿನ್ನರಾಶಿಗಳನ್ನು ಹೇಗೆ ನೋಡಿದ್ವೋ ಹಾಗೆ ಇಲ್ಲೂ ಸಹ ನಾವು ಛೇದಗಳನ್ನು ಸಮ ಮಾಡಿದಾಗ ನಮಗೆ ಯಾವ ಭಿನ್ನರಾಶಿ ದೊಡ್ಡದು ಅಥವಾ ಚಿಕ್ಕದು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬಹುದು. ತುಂಬ ಈಸಿಯಾಗಿರುತ್ತೆ. ಅಂದರೆ ಇಲ್ಲಿ ಛೇದಗಳನ್ನು ಗಮನಿಸಿ, ಇಲ್ಲಿ ಛೇದಗಳು ಬೇರೆ ಬೇರೆಯಾಗಿವೆ. ಹಾಗಾಗಿ ನಾವು ಈ ಛೇದಗಳ ಲಸವನ್ನು ತೆಗಿಬೇಕು. ಇಲ್ಲಿ 3 ಮತ್ತು 2 ಇದೆ. ಈ 3 ಒಂದಲೇ 3, 3 2 ಅಂದರೆ 3ರ ಮಗ್ಗಿಯಲ್ಲಿ 2 ಇಲ್ಲ, ಹಾಗೆ ಬರೀತೀನಿ. ಸೊ 2 ಒಂದಲೇ 2 ಒಂದಲೇ 2, 3 2 6. ಅಂದರೆ ಛೇದ ನಮಗೆ ಎಷ್ಟು ಬರಬೇಕು? 6. ಲಸ ಬಂದಷ್ಟೇ ನಾವು ಛೇದವನ್ನು ಆ ರೀತಿ ಮಾಡಿಕೊಳ್ಬೇಕು. ಈಗ 8/3 ತಗೊಳ್ಳೋಣ. ಇಲ್ಲಿ ಛೇದ 3 ಇದೆ. ಹಾಗಾದರೆ ನಾವು ಎಷ್ಟರಿಂದ ಗುಣಿಸಿದರೆ ಛೇದ 3 ಆಗುತ್ತೆ? 2ರಿಂದ. ಸೊ 3 2. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸೋಣ. 8 2 16, 3 2 6. ಈಗ 5/2 ಇದೆ. ಇಲ್ಲಿ ಛೇದದಲ್ಲಿ 2 ಇರೋದ್ರಿಂದ ನಾವು ಎಷ್ಟರಿಂದ ಗುಣಿಸ್ಬೇಕು 6 ಆಗಲಿಕ್ಕೆ? ಹೌದು, 3ರಿಂದ ಗುಣಿಸಿದರೆ ನಮಗೆ ಛೇದ 6 ಬರುತ್ತೆ. ಹಾಗಾದರೆ ಈ 3ಅನ್ನು ನಾವು ಅಂಶ ಮತ್ತು ಛೇದಕ್ಕೆ ಗುಣಿಸೋಣ. 5 3 15, 2 3 6. ಹಾಗಾದರೆ ಈ ಎರಡೂ ಭಿನ್ನರಾಶಿಗಳನ್ನು ಹೋಲಿಸೋಣ. ನಮಗೆ ಗೊತ್ತಿದೆ ಛೇದ ಒಂದೇ ಇದ್ದಾಗ ಅಂಶದಲ್ಲಿರುವಂತಹ ಸಂಖ್ಯೆ ಯಾವುದು ದೊಡ್ಡದಿರುತ್ತೆ ಅದೇ ದೊಡ್ಡ ಭಿನ್ನರಾಶಿ ಆಗಿರುತ್ತೆ. ಈಗ ಇಲ್ಲಿ 15/6 ಇದೆ, ಇಲ್ಲಿ 16/6 ಇದೆ. ಅಂಶದಲ್ಲಿ 16 ದೊಡ್ಡದಿದೆ. ಹಾಗಾಗಿ ಈ 16/6 15/6ಗಿಂತ ದೊಡ್ಡದು. ಆದ್ದರಿಂದ 8/3 ಈ 5/2ಗಿಂತ ದೊಡ್ಡದಾಗಿದೆ. ಸೆಕೆಂಡ್ ಕ್ವೆಶನ್, 4/9 ಆ್ಯಂಡ್ 3/7. ಇಲ್ಲೂ ಸಹ ನೋಡಿ ಛೇದಗಳು ಬೇರೆ ಬೇರೆ ಇದೆ. ಹಾಗಾಗಿ ನಾವು ಈ 9 ಮತ್ತು 7ರ ಲಸವನ್ನು ತೆಗೆಯೋಣ. ಈಗ 3ರಿಂದ ತಗೊಳ್ತೀನಿ. 3 3 9, 7 ಹಾಗೆ ಇದೆ. 3 1 3, 7 ಹಾಗೆ ಇರುತ್ತೆ. ಸೊ 7 1 7. ಈಗ ಈ 3 ಸಂಖ್ಯೆಗಳನ್ನು ಗುಣಿಸೋಣ. 3 3 9, 9 7 63. ಹಾಗಾದರೆ ಇಲ್ಲಿ ಲಸ 63 ಬಂತು. ಅಂದರೆ ಈ ಕೊಟ್ಟಿರುವಂಥ ಭಿನ್ನರಾಶಿಗಳ ಛೇದ ಎಷ್ಟಾಗಬೇಕು? 63 ಆಗಬೇಕು. ಹಾಗಾದರೆ ಈ 4/9 ಇಲ್ಲಿ ಛೇದ 9 ಇದೆ. ಹಾಗಾದರೆ ನಾವು 7ರಿಂದ ಗುಣಿಸಿದರೆ ಛೇದ 63 ಬರುತ್ತೆ. ಅಂದರೆ 9 7 63 ಬರುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 7ರಿಂದ ಗುಣಿಸೋಣ. 4 7 28, 9 7 63. ಸೊ ಮತ್ತೊಂದು ಭಿನ್ನರಾಶಿ 3/7 ಇದೆ. ಸೊ ಇಲ್ಲಿ 7 ಇರೋದ್ರಿಂದ ನಾವು 9ರಿಂದ ಗುಣಿಸಿದರೆ ನಮಗೆ ಛೇದ 63 ಬರುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 9ರಿಂದ ಗುಣಿಸೋಣ. 3 9 27, 7 9 63. ಹಾಗಾದರೆ ಈಗ ನೋಡಿ ಇಲ್ಲಿ 28/63, 27/63.
ಅಂದರೆ ಅಂಶದಲ್ಲಿರುವಂತಹ ಸಂಖ್ಯೆ ಯಾವಾಗ ಛೇದಗಳು ಒಂದೇ ಇದ್ದಾಗ ಅಂಶದಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೆ ಅದೇ ದೊಡ್ಡ ಭಿನ್ನರಾಶಿ ಆಗಿರುತ್ತೆ. ಹಾಗಾಗಿ ಇಲ್ಲಿ 28/63 ಇದೆ, ಇಲ್ಲಿ 27/63 ಇದೆ. ಹಾಗಾದರೆ 28/63 ದೊಡ್ಡದು ಯಾವುದಕ್ಕಿಂತ? 27/63ಗಿಂತ. ಹಾಗಾಗಿ 4/9 ಬಿಗ್ಗರ್ ದೆನ್ 3/7. ಸಿ ನೋಡಿ, 7/10 ಮತ್ತು 9/14 ಇದೆ. ಇಲ್ಲೂ ಸಹ ಛೇದಗಳು ಬೇರೆ ಬೇರೆ ಇದೆ. ಹಾಗಾದರೆ ನಾವು ಈ 10 ಮತ್ತು 14ನ ಲಸ ತೆಗೆಯೋಣ. ಇಲ್ಲಿ ನೋಡಿ, 2 5 10, 2 7 14, 5 1 5, ಈ 5ರ ಮಧ್ಯೆಯಲ್ಲಿ 7 ಇಲ್ಲ, ಅದನ್ನು ಹಾಗೆ ಇಡಿ. ಸೊ 7 1 7. ಈ ಮೂರು ಸಂಖ್ಯೆಗಳನ್ನು ಗುಣಿಸಿ 2 5 10, 10 7 70. ಹಾಗಾದರೆ ಇಲ್ಲಿ ಲಸ ಎಷ್ಟಾಯಿತು? 70. ಲಸ ಎಷ್ಟು ಬಂದಿರುತ್ತೆ ಅಷ್ಟೇ ನಾವು ಛೇದದಲ್ಲಿ ಬರೋ ಹಾಗೆ ಗುಣಿಸ್ಕೊಳ್ಬೇಕು. ಸೊ ಮೊದಲನೇ ಸಂಖ್ಯೆ ಅಂದರೆ ಭಿನ್ನರಾಶಿ 7/10 ಇದೆ. ಸೊ ಇಲ್ಲಿ 10 ಇರೋದ್ರಿಂದ ನಾವು 7ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 70 ಬರುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 7ರಿಂದ ಗುಣಿಸೋಣ. 7 7 49, 10 7 70. ನೆಕ್ಸ್ಟ್ ಒನ್ 9/14 ಇದೆ. ಸೊ ಇಲ್ಲಿ 14 ಇರೋದ್ರಿಂದ ನಾವು ಈ 14ಕ್ಕೆ ಎಷ್ಟರಿಂದ ಗುಣಿಸಿದರೆ 70 ಬರುತ್ತೆ? 14 5 70. ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಈ 5ರಿಂದ ಗುಣಿಸೋಣ. ಸೊ 9 5 45, 14 5 70. ಸೊ ಈಗ ಅವುಗಳನ್ನು ಹೋಲಿಸೋಣ. ಸೊ ಇಲ್ಲಿ 49/70 ಇದೆ ಮತ್ತು 45/70 ಇದೆ. ಈ 45ಕ್ಕಿಂತ 49 ದೊಡ್ಡದು, ಹೌದಾ? ಹಾಗಾದರೆ 7/10 ಬಿಗ್ಗರ್ ದೆನ್ 9/14. ಸೊ ಕ್ವೆಶನ್ ನಂಬರ್ ಡಿ, 12/5 ಆ್ಯಂಡ್ 8/5. ಇದನ್ನು ಲೆಕ್ಕ ಮಾಡೋದೇ ಬೇಡ, ಯಾಕೆಂದರೆ ಇಲ್ಲಿ ಛೇದಗಳು ಒಂದೇ ಇದೆ. ಅಂದರೆ ಛೇದ 5 5 ಇದೆ. ಇದನ್ನು ನೋಡಿದ ತಕ್ಷಣ ಹೇಳ್ಬೋದು ಅಂಶದಲ್ಲಿ 12 ಇದೆ, ಇಲ್ಲಿ 8 ಇದೆ. ಹಾಗಾದರೆ ಈ 12 ದೊಡ್ಡದು ಯಾವುದಕ್ಕಿಂತ? 8ಕ್ಕಿಂತ. ಹಾಗಾದರೆ 12/5 ದೊಡ್ಡದು. ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ರೀತಿ ಬರೀರಿ, 12/5 ಬಿಗ್ಗರ್ ದ್ಯಾನ್ 8/5. ಸೊ ಈ ನೋಡಿ 9/4 ಮತ್ತು 5/2 ಇದೆ. 2 ಮತ್ತು 4ನ ಲಸ ನೋಡೋಣ. ಇಲ್ಲಿ 2 1 2, 2 2 4, 2 2 4 ಅಂದರೆ 2 2 4, ಲಸ 4 ಬರುತ್ತೆ. ಇಲ್ಲಿ ಆಲ್ರೆಡಿ 9/4ಅಲ್ಲಿ ಅಂದರೆ ಇಲ್ಲಿ ಛೇದ 4 ಇರೋದ್ರಿಂದ ನಾವು ಇದನ್ನು ಹಾಗೆ ಇಡೋಣ. ನೆಕ್ಸ್ಟ್ ಒನ್ 5/2 ತಗೊಳ್ಳೋಣ. ಈ 5/2ನ ಅಂದರೆ ಇಲ್ಲಿ ಛೇದ 2 ಇದೆ. ನಾವು ಎಷ್ಟರಿಂದ ಗುಣಿಸಿದರೆ 4 ಬರುತ್ತೆ? 2. ಹಾಗಾದರೆ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸೋಣ. 5 2 10, 2 2 4. ಹಾಗಾಗಿ ಇಲ್ಲಿ 9/4 ಇದೆ, ಇಲ್ಲಿ 5/2 ಇದೆ. ಅಂದರೆ ಇಲ್ಲಿ ನೋಡಿ ಛೇದ ಒಂದೇ ಇದೆ, ಇಲ್ಲಿ 10/4 ಇದೆ. ಹಾಗಾಗಿ ಈ 10/4 9/4ಕ್ಕಿಂತ ದೊಡ್ಡದು. ಕ್ವೆಶನ್ ನಂಬರ್ 2, ಮುಂದಿನ ಭಿನ್ನರಾಶಿಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ. 7/10, 11/15 ಆ್ಯಂಡ್ 2/5 ಇದೆ. ಸೊ ನಾವೀಗ ಈ 5, 10 ಮತ್ತು 15 ಈ ಛೇದಗಳ ಇಲ್ಲಿರುವಂಥ ಈ ಸಂಖ್ಯೆಗಳ ಲಸವನ್ನು ತೆಗೆಯೋಣ. 5 1 5, 5 2 10, 5 3 15, 2 1 2, 3ಕ್ಕೆ 3, ಸೊ 3 1 3, 5 2 10, 10 3 30, ಲಸ ಎಷ್ಟು ಬರುತ್ತೆ?
30. ಹಾಗಾಗಿ ಈಗ ಈ 7/10 ತಗೊಳ್ಳೋಣ. ಇಲ್ಲಿ ನಾವು ಇಲ್ಲಿ ಛೇದ 10 ಇರೋದ್ರಿಂದ ಈ ಛೇದ 10ಕ್ಕೆ 3ರಿಂದ ಗುಣಿಸಿದರೆ ಛೇದ 30 ಬರುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 3ರಿಂದ ಗುಣಿಸೋಣ. 7 ಮೂರಲೆ 21, 10 ಮೂರಲೆ 30, 11/15 ಇದೆ. ಇಲ್ಲಿ 15 ಇರೋದ್ರಿಂದ ನಾವು 15 ಎರಡಲೆ 30. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸೋಣ. 11 ಎರಡಲೆ 22, 15 ಎರಡಲೆ 30, 2/5. ಛೇದ 30 ಬರಬೇಕು ಅಂದರೆ 5ಕ್ಕೆ ನಾವು 6ರಿಂದ ಗುಣಿಸ್ಬೇಕು. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 6ರಿಂದ ಗುಣಿಸೋಣ. 2 6ಲೆ 12, 5 6ಲೆ 30. ಸೊ ನಾವೀಗ ಆರೋಹಣ ಅಂದರೆ ಏರಿಕೆ ಕ್ರಮ. ಇಲ್ಲಿ ಕೊಟ್ಟಿರುವಂಥ ಭಿನ್ನರಾಶಿಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆಗೆ ಹೋಗ್ತೀವಿ. ಅಂದರೆ ಈಗ ನಾವು ಛೇದಗಳನ್ನು ಸಮ ಮಾಡಿದ್ದೀವಿ. ಈಗ ಅಂಶದಲ್ಲಿ ಚಿಕ್ಕದಿರುವಂತಹ ಸಂಖ್ಯೆಯನ್ನು ಮೊದಲು ಬರಿಬೇಕು. ಸೊ 12/30, 21/30, 22/30 ಇದೆ. ಅಂದರೆ ಆರೋಹಣ ಅಂದರೂ ಒಂದೇ, ಏರಿಕೆ ಕ್ರಮ ಅಂದರೂ ಒಂದೇ. ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಏರ್ತಾ ಇದ್ದೀವಿ ಅಂದರೆ ಚಿಕ್ಕ ಮೆಟ್ಲಿಂದ ದೊಡ್ಡ ಮೆಟ್ಲಿಗೆ. ಹಾಗಾಗಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಹೋಗ್ತಾ ಇರೋದ್ರಿಂದ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರೆಯೋಣ. ಅಂದರೆ ಅಂಶದಲ್ಲಿ ಚಿಕ್ಕದಿರಬೇಕು, ಅದಕ್ಕಿಂತ ಚೂರು ದೊಡ್ಡದು, ಇದು ಅದಕ್ಕಿಂತ ಚೂರು ದೊಡ್ಡದು. ಇದನ್ನು ನಾವೀಗ ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕ್ವೆಶನ್ ಬಿ, 19/24, 5/6 ಆ್ಯಂಡ್ 7/12. ಈಗ ಇಲ್ಲಿ 24 ಇದೆ ಛೇದದಲ್ಲಿ, 6 ಇದೆ, 12 ಇದೆ. 6, 12, 24 ಇವುಗಳನ್ನು ಬರ್ಕೊಂಡು ಇವುಗಳೆಲ್ಲ ಸಹ ತೆಗೆಯೋಣ. 3 2ಲೆ 6, 3 4ಲೆ 12, 3 8ಲೆ 24, 2 1ಲೆ 2, 2 2ಲೆ 4, 2 4ಲೆ 8, 2 1ಲೆ 2, 2 2ಲೆ 4, 2 1ಲೆ 2. ಹಾಗಾದರೆ ಇವಿಷ್ಟು ಸಂಖ್ಯೆಗಳನ್ನು ಗುಣಿಸಿ 3 2ಲೆ 6, 6 2ಲೆ 12, 12 2ಲೆ 24. ಇಲ್ಲಿ ಲಸ ಎಷ್ಟು ಬಂತು, 24. ಇಲ್ಲಿ ಒಂದು ಗಮನಿಸಿ, ಇಲ್ಲಿ ಆಲ್ರೆಡಿ 19/24 ಇದೆ, ಅಂದರೆ 19/24 ಇದೆ. ಅಂದರೆ ಛೇದದಲ್ಲಿ ಆಲ್ರೆಡಿ 24 ಇದೆ. ಸೊ ಹಾಗಾದರೆ ನಾವಿಲ್ಲಿ ಏನೂ ಮಾಡೋ ಹಾಗಿಲ್ಲ, ಆ ಸಂಖ್ಯೆಯನ್ನು ಹಾಗೆ ಬರೆದಿಡೋಣ. ಈಗ 5/6, ಇಲ್ಲಿ ಛೇದದಲ್ಲಿ 6 ಇದೆ. ಸೊ ನಾವು 4ರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸೋಣ. ಈಗ 5 4ಲೆ 20, 6 4ಲೆ 24. ನಮಗೆ ಛೇದದಲ್ಲಿ ಈಗ 24 ಬಂದಿದೆ. ಈಗ 7/12. ಸೊ ಇಲ್ಲಿ 12 ಇದೆ. ಈ 12ಕ್ಕೆ ನಾವು 2ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 24 ಬರುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 2ರಿಂದ ಗುಣಿಸೋಣ. ಸೊ 2 7ಲೆ ಅಥವಾ 7 2ಲೆ 14, 12 2ಲೆ 24. ಈಗ ಮೂರು ಸಂಖ್ಯೆಗಳನ್ನು ಅಂದರೆ ಅವುಗಳ ಛೇದ ಒಂದೇ ಮಾಡಿದ್ದೀವಿ. ಸೊ ಅವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಅಂದರೆ ಅತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ. ಸೊ ಇವು ಮೂರರಲ್ಲಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಅಂಶದಲ್ಲಿ ಅತಿ ಚಿಕ್ಕದಿರಬೇಕು. ಛೇದಗಳು ಸಮ ಇದ್ದಾಗ ಅಂಶಗಳನ್ನು ನಾವು ಗಮನಿಸಬೇಕು. ಈಗ ಅಂಶದಲ್ಲಿ ಅತಿ ಚಿಕ್ಕದು ಅಂದರೆ 14, ಮತ್ತೊಂದು 19, ಇದು 20. ಹಾಗಾಗಿ 14/24, 19/24 ಆ್ಯಂಡ್ 20/24 ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ಮುಂದಿನ ಭಿನ್ನರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ. ಆರೋಹಣ ಅಂದರೆ ಏರಿಕೆ ಕ್ರಮ, ಅವರೋಹಣ ಅಂದರೆ ಇಳಿಕೆ ಕ್ರಮ. ಸೊ ಕ್ವೆಶನ್ ಎ, 25/16, 7/8, 13/15.
4 ಮತ್ತು 17/32. ಇಲ್ಲಿ 4 ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಛೇದದಲ್ಲಿ 4, 8, 16 ಮತ್ತು 32 ಇದೆ. ಇಷ್ಟು ಛೇದಗಳ ಲಸಗಳನ್ನು ತೆಗೆದುಕೊಳ್ಳೋಣ. ಸೊ 2 2 4, 2 4 8, 2 8 16, 2 1 2, ಇಲ್ಲಿ 1 ಉಳಿತು 12 ಆಯಿತು. ಸೊ 2 6 12, 2 1 2, 2 2 4, 2 4 8, 2 8 16, 2 1 2, 2 2 4, 2 4 8, 2 1 2, 2 2 4. ಸೊ 2 1 2. ಇವುಗಳನ್ನು ಗುಣಿಸ್ಕೊಳ್ಳೋಣ. 2 2 4, 4 2 8, 8 2 16, 16 2 32. ಹಾಗಾದರೆ ನಮ್ಮ ಲಸ ಎಷ್ಟು ಬಂತು? 32. ಅಂದರೆ ಈಗ ನಮ್ಮ ಛೇದದಲ್ಲಿ 32 ಬರೋ ಹಾಗೆ ನಾವು ಮಾಡಿಕೊಳ್ಬೇಕು. ಸೊ ಫಸ್ಟ್ ಒನ್ 25/16 ಇದೆ. ಇಲ್ಲಿ ಛೇದ 16 ಇರೋದ್ರಿಂದ ನಾವು 2ರಿಂದ ಗುಣಿಸಿದರೆ ನಮಗೆ 32 ಬರುತ್ತೆ. ಹಾಗಾಗಿ ನಾವು ಅಂಶ ಮತ್ತು ಛೇದ ಎರಡಕ್ಕೂ ಸಹ 2ರಿಂದ ಗುಣಿಸೋಣ. 25 2 50, 16 2 32. ಈಗ 7/8 ಇದೆ. ಸೊ ಇಲ್ಲಿ 8 ಇರೋದ್ರಿಂದ 8 4 32. ಹಾಗಾಗಿ ಅಂಶಕ್ಕೂ ಛೇದಕ್ಕೂ 4ರಿಂದ ಗುಣಿಸೋಣ. 7 4 28, 8 4 32. ಇಲ್ಲಿ ಮೂರನೇ ಸಂಖ್ಯೆ 4 ಇದೆ. ಹಾಗಾದರೆ ನಾವು ಇಲ್ಲಿ ಅಂದರೆ 13/4 ಇದೆ. 4 8 32. ಅಂಶ ಮತ್ತು ಛೇದಕ್ಕೆ 8ರಿಂದ ಗುಣಿಸೋಣ. 13 8 104, 4 8 32. ಹಾಗಾದರೆ ಮತ್ತೆ ಇಲ್ಲಿ 17/32 ಇದೆ. ಇಲ್ಲಿ ಆಲ್ರೆಡಿ ಛೇದ 32 ಇರೋದ್ರಿಂದ ನಾವು ಇದನ್ನು ಹಾಗೆ ಇಡೋಣ. ಈಗ ಈ ಎಲ್ಲ ಭಿನ್ನ ರಾಶಿಗಳ ಛೇದ ಸಮ ಇದೆ. ಹಾಗಾಗಿ ನಾವು ಇದನ್ನು ಅವರೋಹಣ ಅಂದರೆ ಇಳಿಕೆ ಕ್ರಮದಲ್ಲಿ ಬರೀಬೇಕು. ನಾವು ಇಳಿತಾ ಇದ್ದೀವಿ ಅಂದರೆ ಇಳಿಕೆ ಕ್ರಮ ಅಂದರೆ ನೀವು ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಳಿಕೆ ಕ್ರಮ ಅಂದರೆ ನಾವು ಇಳಿತಾ ಇದ್ದೀವಿ ಅಂತಂದರೆ ದೊಡ್ಡ ಮೆಟ್ಲಿಂದ ಚಿಕ್ಕ ಮೆಟ್ಲ ಕಡೆಗೆ ಬರಬೇಕು. ಹಾಗಾದರೆ 104/32, 50/32, 28/32 ಮತ್ತು 17/32. ನಾವು ಇಲ್ಲಿ ಕೊಟ್ಟಂತಹ ಈ ಸಂಖ್ಯೆಗಳ ಛೇದವನ್ನು ಸಮ ಮಾಡಿ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದೀವಿ. ಸೊ ಬಿ ನೋಡಿ, 3/4, 12/5, 7/12 ಆ್ಯಂಡ್ 5/4 ಇದೆ. ಈಗ ಇವುಗಳ ಲಸ ತೆಗೆಯೋಣ. ಇಲ್ಲಿ 4 4 ಇರೋದ್ರಿಂದ ಒಂದೇ ಸಾರಿ 4ಅನ್ನು ಬರ್ಕೊಳ್ಳಿ. ಸೊ 4 5 12, 4 1 4, 4 5 ಸಾರಿ 4ರ ಮಧ್ಯೆಲ್ಲ ಇದಿಲ್ಲ, ಅದನ್ನು ಹಾಗೆ ಬರೀರಿ. ಸೊ 4 3 12, 5 1 5, 5ರ ಮಧ್ಯೆಯಲ್ಲಿ 3 ಇಲ್ಲ, ಅದನ್ನು ಹಾಗೆ ಬರೀರಿ. 3 1 3, 4 5 20, 23 60. ಹಾಗಾದರೆ ಲಸ ಎಷ್ಟಾಯಿತು? 60. ಅಂದರೆ ನಾವು ಛೇದದಲ್ಲಿ 60 ಬರೋ ಹಾಗೆ ಇಲ್ಲಿ ಗುಣಿಸ್ಕೊಳ್ಬೇಕು. ಮೊದಲನೇ ಸಂಖ್ಯೆ ನೋಡಿ 3/4 ಇದೆ. ಈ ಇಲ್ಲಿ ಛೇದ ಎಷ್ಟಿದೆ? 4. ಈ 4ಕ್ಕೆ ನಾವು 15ರಿಂದ ಗುಣಿಸಿದರೆ ಛೇದ 60 ಆಗುತ್ತೆ. ಅಂದರೆ 15 4 60. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 15ರಿಂದ ಗುಣಿಸ್ಕೊಳ್ಳೋಣ. 15 3 45, 15 4 60. ನೆಕ್ಸ್ಟ್ 12/5 ಇದೆ. ಇಲ್ಲಿ 5 ಇರೋದ್ರಿಂದ ನಾವು 12 5 60 ಪಡಿಬಹುದು. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 12ರಿಂದ ಗುಣಿಸಿ. 12 12
144, 12 ಐದ್ಲೆ 60. ನೆಕ್ಸ್ಟ್ ಒನ್ 7/12. ಆಲ್ರೆಡಿ ಇಲ್ಲಿ ಮಾಡಿದ್ದೀವಿ 12 ಐದ್ಲೆ ಅಂತ. ಹಾಗಾದರೆ ಇಲ್ಲಿ 12 ಇರೋದ್ರಿಂದ ನಾವು 5ಅನ್ನು ಈ ಅಂಶಕ್ಕೂ ಛೇದಕ್ಕೂ ಗುಣಿಸಿದರೆ ನಮಗೆ ಇಲ್ಲಿ ಈ ಲೆಕ್ಕ ಸರಿಯಾಗತ್ತೆ. ಹಾಗಾಗಿ 7 ಐದ್ಲೆ 35, 12 ಐದ್ಲೆ 60. ಇಲ್ಲಿ 5/4 ಇದೆ. ಇಲ್ಲಿ 4 ಇರೋದ್ರಿಂದ ನಾವು 15ರಿಂದ ಗುಣಿಸಿದರೆ ನಮಗೆ 60 ಬರುತ್ತೆ. ಅಂದರೆ 15 4 60. ಹಾಗಾಗಿ ಈ 15ರಿಂದ ಅಂಶ ಮತ್ತು ಛೇದ ಗುಣಿಸೋಣ. ಈಗ 15 ಐದ್ಲೆ 75, 15 4 60. ಈಗ ನಾವು ಈ ಸಂಖ್ಯೆಗಳನ್ನು ಸಹ ಅವರೋಹಣ ಕ್ರಮದಲ್ಲಿ ಬರಿತಾ ಇದ್ದೀವಿ. ಅವರೋಹಣ ಅಂದರೆ ಇನ್ನೊಮ್ಮೆ ರಿಕಾಲ್ ಮಾಡ್ಕೊಳ್ಳಿ, ಯಾವುದು? ಇಳಿಕೆ ಕ್ರಮ. ಎಸ್, ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ. ಅಂದರೆ ನೀವು ಮೆಟ್ಲು ಇಳಿತಿದ್ದೀವಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಅಂದರೆ ನಾವು ದೊಡ್ಡ ಮೆಟ್ಲಿಂದ ಚಿಕ್ಕ ಮೆಟ್ಲಿಗೆ ಬರ್ತಾ ಇದ್ದೀವಿ. ಹಾಗಾಗಿ 144/60, 75/60, 45/60 ಆ್ಯಂಡ್ 35/60. ಆರೋಗ್ಯ ಸಮಸ್ಯೆಯಿಂದ ಪ್ಲೀಸ್ ಸ್ವಲ್ಪ ವಾಯ್ಸ್ ನಿಮಗೆ ಬ್ರೇಕ್ ಅಂತ ಅನ್ನಿಸ್ಬಹುದು. ದಯವಿಟ್ಟು ವಿಡಿಯೋವನ್ನು ಪಾಸ್ ಮಾಡಿ ಲೆಕ್ಕಗಳನ್ನು ಇನ್ನೊಮ್ಮೆ ಕೇಳಿ. ದಯವಿಟ್ಟು ಅರ್ಥ ಆಗತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದರಲ್ಲಿ ನಿಮಗೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಯಾವ್ದು ಇಷ್ಟ ಆಯಿತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗಾದರೆ ನಾವು ಇಲ್ಲಿಯವರೆಗೂ ಪೇಜ್ ನಂಬರ್ 44ರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.